ಆರಂಭದಲ್ಲಿ ಮಗು ಹುಟ್ಟಿದಾಗ ಮೂರ್ಛೆ ತಪ್ಪಿ ಬಿದ್ದವರು ತಾಯಿ. ನಾನಂದ್ರೆ ಬದುಕುದೇ ಹೀಗೆ, ಇರುವುದೇ ಹೀಗೆ. ನಮಗೆ ಇಬ್ಬರಿಗೂ ಸಹ ನೋಡುವಾಗ ತಲೆ ತಿರುಗಿ ಬಿದ್ದ, ಅವನ ಅಪ್ಪ ಕೂಡ ನಾನು ಸಹ. ನನಗೆ ಯಾಕೆ ಹೀಗೆ ಆಯಿತು. ಕಾಲು ಸರಿ ಉಂಟಲ್ಲ, ಕೈ ಮಾತು ಹಾಗೆಲ್ಲ, ಮುಂದಕ್ಕೆ ಒಳ್ಳೇದಾಗ್ಬೋದು. ನಾನು ಇಷ್ಟವರೆಗೆ ಏನಾದ್ರು ಕಲ್ತಿದ್ದೇನೆ, ಅದು ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ತಾಯಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ 2020 ನಂದು ಕೌಶಿಕ್ ಆಚಾರ್ಯ ಅಂತ ಒಂದು ರೆಕಾರ್ಡ್ ಅಲ್ಲಿ ಹಾಗೆ. ಮುಂಚೆಲ್ಲ ಶಾಲೆಗೆ ಹೋಗುವ ನನ್ನೊಬ್ಬ ಗೆಳೆಯ ಕೂಡ ಇದ್ದ. ಅವನು ಎಲ್ಲ ಊಟ ತಂದೆಲ್ಲ ಕೊಡ್ತಾ ಇದ್ದ. ತಂದೆ ತೀರಿ 4 ವರ್ಷ ಆಯ್ತು ಅವ್ರಿಗೆ ಹುಷಾರಿಲ್ಲದೆ. ಈಗ ಅವ್ರಿಗೆ ತುಂಬಾ ಖುಷಿ ಆಗ್ತಿತ್ತು. ಬರೆಯುವಾಗ ತೊಡೆ ಮೇಲೆ ಇಟ್ಕೊಂಡು ಕೈಗೆ ಕಡ್ಡಿ ಕೊಟ್ಟು ಬರೆಸಿದ್ದು ಆಗ್ಲಿಲ್ಲ. ಕೆಲವರು ಹೇಳಿದ್ದು ಬೇಡ ಅನಾಥಾಶ್ರಮಕ್ಕೆ ಹಾಕಿ, ಅವನಪ್ಪಂದು ಕೂಡ ಆಶೀರ್ವಾದ. ಅವ್ರು ಹೇಳ್ತಾ ಇದ್ರು, ನಾನು ಇರುವಾಗಲೇ ಸ್ಟೇಜಿಗೆ ಹೋಗು, ನಿನ್ಗೆ ಪ್ರೈಸ್ ಸಿಗುವುದು ಬಿಡುದು ಅದು ಆಮೇಲೆ ವಿಷಯ. ನನ್ನದೇನು ಖುಷಿ ಇದೆ ಅದನ್ನು ಮಾಡಬೇಕು ಅಂತ ಅವರ ಆಸೆ, ನನ್ನ ಆಸೆ ಏನಂತ ಅವರ ಖುಷಿ ಏನಿದೆ ಅದನ್ನು ಪೂರೈಸೋದು ನನ್ನ ಆಸೆ. ಹಾಗೆ ಎರಡೂ ಕೈ ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ವಿಶೇಷ ಚೇತನ ವ್ಯಕ್ತಿಯಾದರೂ ಕೂಡ ವಿಶೇಷ ಪ್ರತಿಭೆಯ ಮೂಲಕ ನೂರಾರು ಸನ್ಮಾನಗಳನ್ನು ಪಡೆದಿರುವಂತಹ ಕೀರ್ತಿ. ಕೈ ಇಲ್ಲದಿದ್ದರೇನಂತೆ, ನನಗೆರಡು ದೇವರು ಕಾಲು ಕೊಟ್ಟಿದ್ದಾನಲ್ಲ ಅಂತ ಹೇಳಿ ಆ ಕಾಲಿನಲ್ಲೇ ಚಮತ್ಕಾರವನ್ನು ತೋರಿಸಿ ಇದೀಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅನ್ನುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಟರ್ಮರಿಕ್ ಪೌಡರ್ ಮತ್ತು ಗಮ್ಮನ್ನು ಬಳಸಿ 3 ನಿಮಿಷದಲ್ಲಿ ಮಾಡಿದಂಥ ಆರ್ಟಿಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ. ಬಂಟ್ವಾಳದ ಕಂಚಿಗಾರಪೇಟೆಯ ಕೌಶಿಕ್ ಆಚಾರ್ಯ ಈ ಸಾಧನೆಯನ್ನು ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಒಂದು ರೀತಿಯಲ್ಲಿ ಇವರನ್ನು ಪಡೆದಿರುವಂತಹ ಹೆತ್ತವರು ಪುಣ್ಯವಂತರು, ಜೊತೆಗೆ ಇವರು ನಮ್ಮ ದಕ್ಷಿಣ ಕನ್ನಡದಲ್ಲಿದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಹೆಮ್ಮೆ. ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಿ? ತುಂಬ ಖುಷಿ ಆಯಿತು ನನಗೆ. ಅಂದರೆ ಅದೊಂದು 2-3 ಪ್ರಯತ್ನದಲ್ಲಿ ಆಗಿರುವಂಥದ್ದು ಅದು ಡ್ರಾಯಿಂಗ್. ಹಾಗೆ ಅದಕ್ಕೆ ಒಂದು ಒಳ್ಳೆ ಆಳ್ವಾಸಿನ ವಿವೇಕ್ ಆಳ್ವರು ಕೂಡ ಸಪೋರ್ಟ್ ಇತ್ತು ಅದಕ್ಕೆ, ಒಂದು ಬುಕ್ ಆಫ್ ರೆಕಾರ್ಡ್ ಮಾಡಲಿಕ್ಕೆ. ಅದು ನನಗೊಂದು ಕೂಡ ಇತ್ತು, ಇದೊಂದು ಕೂಡ ಟ್ರೈ ಮಾಡ್ಬೋದಲ್ಲ, ಇದು ಕೂಡ ನನ್ನಿಂದ ಆಗ್ಬೋದು ಅಂತ ಒಂದು ಟ್ರೈ ಮಾಡಿ ಮಾಡಿದಂಥ ಒಂದು ಇದು ಅದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ 2020 ನಂದು ಕೌಶಿಕ್ ಆಚಾರ್ಯ ಅಂತ ಒಂದು ರೆಕಾರ್ಡಲ್ಲಿ ಆಗಿದೆ. ಓಕೆ, ಈಗ ರೆಕಾರ್ಡ್ ಆಗಿದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ. ಏನು ಹೇಳುತ್ತೆ ಆಳ್ವಾಸ್ ಮ್ಯಾನೇಜ್ಮೆಂಟ್ ಏನಂದ್ರು? ಅದೇ ತುಂಬ ಆಳ್ವಾಸಲ್ಲಿ ತುಂಬ ಸಪೋರ್ಟ್ ಇದೆ ನನಗೆ. ಅಲ್ಲಿ ಫ್ರೀ ಎಜುಕೇಷನ್ ಕೂಡ ಕೊಟ್ಟಿರೋದ್ರಿಂದ ಒಳ್ಳೆ ಸಪೋರ್ಟ್ ಕೂಡ ಇದೆ. ಹಾಗೆ ಹೇಳಿದಾಗೆ ಅವರು ವಿವೇಕ್ ಆಳ್ವರು ಕೂಡ ನನಗೆ ಎಲ್ಲ ರೀತಿಯ ಸಪೋರ್ಟ್ ಕೂಡ ಕೊಟ್ಟಿದ್ರು. ಅದಕ್ಕೆ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಳ್ಳೆ ಅದರಲ್ಲಿ ಪ್ರಶಂಸೆ ಕೂಡ ಬಂದಿದೆ ಅದಕ್ಕೆ. ಓಕೆ, ಈಗ ನಿಮಗೆ ನೀವು ಚಿಕ್ಕಂದಿನಿಂದಲೇ ಒಂದು ಹೇಗೆ ಬೆಳೆದು ಬಂದಿರಿ ಸರ್? ಯಾಕೆಂತಂದರೆ ಎಲ್ಲರಂತಲ್ಲ, ಕಷ್ಟ ಮತ್ತು ಈ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದೆಲ್ಲವೂ ಕೂಡ ಚಾಲೆಂಜ್. ಅವೆಲ್ಲವನ್ನು ಮೆಟ್ಟಿ ನಿಂತು ಸಾಧಕನಾಗಿ ನಿಂತಿದ್ದೀರಿ, ಏನು ಹೇಳ್ತೀರಿ? ಅದೇ ನನಗೆ ಈಗ ದೊಡ್ಡ ಸಾಧನೆ ಅಂತ ಅನಿಸ್ಲಿಲ್ಲ ನನಗೆ. ನಾನಂದರೆ ಬದುಕುದೇ ಹೀಗೆ, ಇರುವುದೇ ಹೀಗೆ, ಅದರಲ್ಲಿ ಏನು ಕೂಡ ಚೇಂಜಸ್ ಇಲ್ಲ. ನಾನು ಬರೆಯೋದಾಗಿರ್ಬೋದು ಅಥವಾ ಸ್ವಿಮ್ಮಿಂಗ್, ಇದೆಲ್ಲ ಹೆಚ್ಚಾಗಿ ನಾನು ನೋಡಿ ಕಲ್ತಿರುವಂಥ ವಿಷಯ. ಸ್ವಿಮ್ಮಿಂಗ್ ಮಾಡ್ತೀನಿ, ಸ್ಕೂಟರ್ ಬಿಡೋದು, ಮತ್ತು ಯಾವ ಮಣ್ಣಿನ ಮಾದರಿ, ಮತ್ತು ಈ ಅಷ್ಟಮಿ ಎಲ್ಲ ಬರುವಾಗ ಇದು ಗುಂಡ ಕಟ್ತಾರೆ, ಕೊಟ್ಟಿಗೆ ಅಂತ ಹೇಳ್ತಾರಲ್ಲ, ಅದು ಮಾಡೋದಾಗಿರ್ಬೋದು. ಇದೆಲ್ಲ ಹೆಚ್ಚಾಗಿ ನಾನು ನೋಡಿ ಕಲ್ತಿರೋದು. ಮತ್ತು ನನ್ನ ತಂದೆ ಆಚಾರ್ಯ ಮರದ ಕೆಲಸ ಮಾಡೋದ್ರಿಂದ ಕೆತ್ತನೆ ಆಗಿರ್ಬೋದು, ಇದೆಲ್ಲ ತಂದೆಯಿಂದ ಕಲ್ತಿರೆ. ಸ್ಕೂಟರ್ ಬಿಡೋದು, ಸ್ವಿಮ್ಮಿಂಗ್ ಎಲ್ಲ ತಂದೆಯಿಂದ ಕಲ್ತಿರುವಂಥದ್ದು. ಕೆತ್ತನೆ ಎಲ್ಲ ಗೊತ್ತುಂಟು? ಮರದ ಕೆತ್ತನೆ ಎಲ್ಲ ಮಾಡ್ತಾರಲ್ಲ, ಡಿಸೈನ್ ಎಲ್ಲ. ಅದು ಕೈಯಲ್ಲಿ ಇಡ್ತೇನೆ ಸುತ್ತಿಗೆ, ಮತ್ತೆ ಕಾಲಲ್ಲಿ ಉಳಿಯನ್ನು ಇಟ್ಕೊಳ್ತೇನೆ. ಹಾಗೆ ಕೈಯಲ್ಲಿ ಉಳಿಯಲ್ಲಿ ಇಟ್ಕೊಳ್ತೇನೆ ಹಾಗೆ. ಓಕೆ, ಈಗ ಇನ್ನೊಂದು ಸ್ಕೂಟರ್ ಬಿಡೋದು? ಸ್ಕೂಟರ್ 2 ಕೈಗಳಲ್ಲಿ, ಬಲದಿಂದ ಈ ಬೆರಳಿಂದ ಬ್ರೇಕ್ ಎಲ್ಲ ಹಾಕ್ತೇನೆ ಹಾಗೆ. ಹೀಗೆ ಬಗ್ಗಿ ಸ್ವಲ್ಪ ಬಗ್ಗಿ ಬಿಡೋದು. ಈಗ ತುಂಬ ಜನ ನನಗೆ ಸ್ಕೂಟರ್ ಬಿಡ್ಲಿಕ್ಕೆ ಬರೋದಿಲ್ಲ, ಬರದವರು ಇದ್ದಾರೆ. ಹೀಗಿರುವಾಗ ನಿಮ್ಮನ್ನು ನೋಡಿದಾಗ ಪ್ರೌಡ್ ಆಗ್ತದೆ ನಮಗೆ. ಸರ್, ಚಿಕ್ಕಂದಿನಿಂದಲೇ ನಿಮಗೆ ಒಂದು ಗೆಳೆಯರು, ಒಂದು ಫ್ರೆಂಡ್ಸು ನಿಮ್ಮನ್ನು ಹೇಗೆ ನೋಡ್ತಿದ್ರು ಮತ್ತು ಆ ಟೈಮಲ್ಲಿ ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇತ್ತು? ಅದೇ ಸ್ವಲ್ಪ ಶಾಲೆಯಲ್ಲಿ ಸ್ವಲ್ಪ ಚಿಕ್ಕಿದ್ರಿಂದ
ಅವರಷ್ಟೇ ಸೇರಿಸಿರ್ಲಿಲ್ಲ, ಅಂದರೆ ಅವರು ಅವರಷ್ಟಕ್ಕೆ ಇದ್ದು, ನಾನೇ ಅವರ ಜೊತೆ ಹೋಗಿ ಸೇರ್ತಾ ಇದ್ದೆ. ಹಾಗೆ ಆಟ ಆಡೋದೆಲ್ಲ ಆಗಿರ್ಬೋದು ಅದೆಲ್ಲ ನಾನು ಹೋಗಿ ಸೇರ್ತಾ ಇದ್ದೆ. ಅದು ಸ್ವಲ್ಪ ಬೆಳವಣಿಗೆ ಆದಮೇಲೆ ನನಗೆ ಒಂದು ಅನಿಸ್ತಾ ಇತ್ತು, ನನಗೆ ಯಾಕೆ ಹೀಗೆ ಆಯಿತು. ಮತ್ತು ಎಲ್ಲ ನಾವು ಫಂಕ್ಷನ್ಗೆಲ್ಲ ಹೋಗ್ತಿದ್ರೆ ಊಟ ಎಲ್ಲ ಮಾಡ್ತಿದ್ದೆ, ನನ್ನೆಲ್ಲ ನೋಡ್ತಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ನಾಚಿಗೆಲ್ಲ ಪಡ್ತಿದ್ದೆ. ಹಾಗೆ ಈಗೆಲ್ಲ ಸ್ವಲ್ಪ ನನ್ನ ಇದರಲ್ಲಿ ಏನು ಕೂಡ ತಪ್ಪಿಲ್ಲ, ನಾನು ಯಾಕೆ ಹೆದರಬೇಕು. ನಾನು ಹಾಗೆ ಈಗ ಎಲ್ಲರ ಜೊತೆಯಲ್ಲಿ ಎಲ್ಲರ ಮುಂದೆ ಊಟ ಮಾಡ್ತೇನೆ, ಎಲ್ಲರ ಜೊತೆ ಇದ್ದೇನೆ, ಖುಷಿಯಲ್ಲಿದ್ದೇನೆ. ಊಟ ಎಲ್ಲ ಮಾಡೋದು ಕಷ್ಟ ಆಗ್ತದಾ? ಇಲ್ಲ, ಊಟ ಈಗ ಬೆರಳಲ್ಲಿ ಬದಿಗೆ ಮಾಡಿ ಊಟ ಮಾಡ್ತಿದ್ದೆ. ಮುಂಚೆಲ್ಲ ಶಾಲೆಗೆ ಹೋಗುವ ನನ್ನೊಬ್ಬ ಗೆಳೆಯ ಕೂಡ ಇದ್ದ, ಅವನು ಎಲ್ಲ ಊಟ ತಂದೆಲ್ಲ ಕೊಡ್ತಾ ಇದ್ದ. ಹಾಗೆ ಮತ್ತೆ ನನ್ನ ಅಣ್ಣ ಕೂಡ ಇದ್ದ, ಹಾಗೆ ಅಣ್ಣ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಮತ್ತೆ ಮುಂದಕ್ಕೆ ನಾನೇ ಬೆರಳಲ್ಲಿ ಬದಿಗೆ ಮಾಡಿ ಊಟ ಮಾಡ್ಲಿಕ್ಕೆ ಕಲಿತೆ. ಹಾಗೆ ಈಗ ಊಟ ಮಾಡಲಿಕ್ಕೆ ಊಟ ಎಲ್ಲ ನಾನೇ ಮಾಡ್ತೇನೆ. ಓಕೆ. ಈಗ ಆರ್ಟ್ ವರ್ಕ್ ಅಂತ ಹೇಳಿ ನಿಮಗೆ ರಕ್ತಗತವಾಗಿ ಬಂದಿದೆ ಅಂತ ನೀವು ಆಗ ಹೇಳಿದ್ರಿ, ಅಂದರೆ ತಂದೆಯಿಂದ ಬಂದಿರ್ಬೋದು ಅಂತ. ಫಸ್ಟ್ ಆರ್ಟ್ ಯಾವುದು? ಫಸ್ಟ್ ನಾನು ಒಂದು ಸ್ಕೂಲಲ್ಲಿ ನನಗೆ ಕಾಂಪಿಟೇಷನ್ ಎಲ್ಲ ಆಗ್ತದೆ, ಆಗ ಅಲ್ಲಿ ಗೆಳಿದೊಂದು ಡ್ರಾಯಿಂಗ್ ಮಾಡಿದ್ದೆ. ಅಲ್ಲಿ ಹಿಂದೆ ಉಂಟದು ಪ್ರೈಸ್ ಸಿಕ್ಕಿದ್ದು, ಚಿಕ್ಕದೊಂದು ಪ್ರೈಸ್ ಸಿಕ್ಕಿದೆ ನನಗೆ. ಅದು ಆಗ ಫಸ್ಟ್ ಸಿಕ್ಕಿದ್ದು ನನಗೆ. ಆ ಗೆಳಿದ ಡ್ರಾಯಿಂಗ್ ಮಾಡಿದ್ದಕ್ಕೆ ಫಸ್ಟ್ ಬಹುಮಾನ ಸಿಕ್ಕಿದ್ದು. ಅದು ನನಗೆ ಯಾವಾಗಲೂ ನೆನಪಿಡುವಂಥ ಪ್ರೈಸ್ ಕೂಡ. ಹಾಗೆ ಎಲ್ಲಿ ಅದು? ಸ್ಕೂಲಲ್ಲಿ SVS ಸ್ಕೂಲಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ನಾನು SVS ತನಕ ಕನ್ನಡ ಮೀಡಿಯಮಲ್ಲಿ ಕಲಿತದ್ದು. ಈಗ 1ನೇ ಕ್ಲಾಸಲ್ಲಿ ನನಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದಾಗ ಆ ಒಂದು ಗೆಳಿದೊಂದು ಡ್ರಾಯಿಂಗ್ ಮಾಡಿದ್ದೆ ಚಿಕ್ಕದು, ಅದಕ್ಕೆ ಪ್ರೈಸ್ ಬಂದು ಅದು ಯಾವಾಗಲೂ ನನಗೆ ನೆನಪಿಡುವಂಥ ಪ್ರೈಸ್ ಅದು. ಅದಾದ ನಂತರ ಇಲ್ಲಿಯ ತನಕದ ಜರ್ನಿ? ಅದೇ ಮುಂದಕ್ಕೆ ನಾನು ಡ್ರಾಯಿಂಗ್ ಹೇಳಿದ್ದು, ನಾನು ಅಣ್ಣನಂದು ಭಾವ ಅಂತಿದ್ರು, ಅವರು ಲೀಫ್ ಇದ್ದು ಮರದ್ದು ಡ್ರಾಯಿಂಗ್ ಮಾಡ್ತಾಯಿದ್ರು, ಅದನ್ನು ನೋಡ್ತಾ ಇದ್ದೆ. ಮತ್ತು ಇದು ಕೂಡ ಹಾಗೆ, ನಾನು ಸೈಕಲ್ ಬಿಡೋದಾಗಿ ಸ್ಕೂಟರ್ ಬಿಡೋದಾಗಿದ್ದು, ಬೇರೆಲ್ಲ ಬಿಡ್ತಾಯಿದ್ರು, ಆಟ ಆಡ್ತಾಯಿದ್ರು ಊರಲ್ಲೆಲ್ಲ. ನನಗೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಕೂಡ ಹಾಗೆ ಮಾಡಬೇಕಲ್ಲ, ನಾನು ಕೂಡ ಕಲಿಬೇಕಲ್ಲ ಅಂತೇಳಿ ಮತ್ತು ಡ್ರಾಯಿಂಗಲ್ಲಿ ಹೆಚ್ಚು ಇಂಟ್ರೆಸ್ಟ್ ಆಗಿ ಬಂದದ್ದು ಅಂತ ಹೇಳಿದರೆ, ಈಗ ಎಕ್ಸಾಮ್ ಎಲ್ಲ ಆದಮೇಲೆ ರಜೆ ಸಿಗ್ತಾ ಇತ್ತು, ಆಗ ಮನೆಯಲ್ಲಿ ಕೂತ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಸುಮ್ಮನೆ ಗೀಚ್ತಾ ಇದ್ದೆ. ಹಾಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಮತ್ತೆ ಈಗ ಕಮಿಷನ್ ಆರ್ಟ್ ಕೂಡ ಮಾಡ್ತೇನೆ. ಮತ್ತು ಯಾರಾದರೂ ಸಮಾಜ ಸೇವಕರಿದ್ದರೆ ಅವರಿಗೆ ನನ್ನದೊಂದು ಚಿಕ್ಕ ಪ್ರತಿಭೆ, ಅವರಿಗೊಂದೇನು ಖುಷಿ ಆಗಲಿ ಅಂತ ಹೇಳಿ ಅವರಿಗೊಂದು ಡ್ರಾಯಿಂಗ್ ಎಲ್ಲ ಮಾಡಿ ಕೊಡ್ತಿದ್ದೆ. ಮತ್ತು ಯಾರಾದರೂ ಫಿಲ್ಮ್ ಆ್ಯಕ್ಟರ್ ಯಾರಾದರೂ ಬಂದರೆ ಅವರಿಗೆ ಕೂಡ ಡ್ರಾಯಿಂಗ್ ಮಾಡಿ ಕೊಡ್ತೇನೆ. ಹಾಗೆ ಕಾಲಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೀರಿ? ಎಸ್, ಕಾಲಲ್ಲಿ ಮಾಡ್ತಿದ್ದೀನಿ. ಹೇಗೆ ಬ್ಯಾಲೆನ್ಸ್ ಸಿಗ್ತದ ಕಾಲಲ್ಲಿ? ಅದೇ ಪ್ರಾಕ್ಟೀಸ್. ಇದಕ್ಕೆಲ್ಲ ಕಾರಣ ನನ್ನ ತಾಯಿ. ನಂದೇನು ಇನ್ಸ್ಪಿರೇಷನ್ ಅಂತ, ಏನು ನಾನು ಇಷ್ಟವರೆಗೆ ಏನಾದರೂ ಕಲ್ತಿದ್ದೇನೆ, ಅದು ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ತಾಯಿ. ಹೇಗೆ ಅಂದರೆ ಈಗ ಶಾಲೆಗೆ ಹೋಗಬೇಕಂದ್ರೆ ಬರಲಿಕ್ಕೆ ಗೊತ್ತಬೇಕು, ಓದಲಿಕ್ಕೆ ಗೊತ್ತಬೇಕು. ಹಾಗೆ ಅವರ ಆ ಚಿಕ್ಕ ಇರುವಾಗ ನಾನು ಕಲಿಸದೇ ಇರ್ತಿದ್ರೆ ನಾನು ಇವತ್ತು ಕಲೀಲಿಕ್ಕೆ ಕೂಡ ಇರ್ತಿರ್ಲಿಲ್ಲ, ಇಷ್ಟೊಂದು ಹೆಸರು ಕೂಡ ಮಾಡಲಿಕ್ಕೆ ಇರ್ತಿಲ್ಲ ಅಂತ ಅಂದ್ಕೊಳ್ತೇನೆ. ಹಾಗೆ ಈಗ ಹೆಸರು ಬಂದಿದೆ, ಒಂದು ಅತ್ಯುತ್ತಮ ಕಲಾವಿದನಾಗಿದ್ದೀರಿ, ಕಾಲಲ್ಲಿ ಚಿತ್ರ ಬಿಡಿಸುವ ಅಪ್ರತಿಮ ಕಲಾವಿದ. ಹಿಂದುಗಡೆ ನೋಡಿದರೆ ಎಲ್ಲ ಪ್ರಶಸ್ತಿಗಳ ಸರಮಾಲೆ ಇದೆ. ಆ ಎಲ್ಲ ಪ್ರಶಸ್ತಿಗಿಂತ ಮೊದಲು ಫಸ್ಟ್ ಬಹುಮಾನ ಸಿಕ್ಕಿದ ಖುಷಿ ಆಯಿತು ಹೇಳಿದರೆ, ಇಷ್ಟೆಲ್ಲ ಪ್ರಶಸ್ತಿಗಳೇ ಕರೆಯುವಾಗ ಈಗ ಹೇಗೆ ಅನಿಸ್ತದೆ? ಈಗ ಸ್ವಲ್ಪ ಅಂದರೆ ಹೊರಗಿನ ಸಮಾಜದಿಂದ ಒಂದು ನನ್ನ ಚಿಕ್ಕದೊಂದು ಅಂದರೆ ಗುರುತಿಸ್ತಾರೆ. ನಾನೀಗ ಒಂದು ಡ್ರಾಯಿಂಗ್ ಮಾಡಿ ಅದನ್ನು ವೀಡಿಯೋ ಮಾಡ್ತೇನೆ, ರೀಲ್ಸ್ ಮಾಡಿ ಎಲ್ಲ ಹಾಕ್ತೇನೆ. ಈಗೆಲ್ಲ ತುಂಬ ಜನ ಅದನ್ನು ಗುರುತಿಸ್ತಾರೆ. ನಂದು ಇನ್ಸ್ಟಾಗ್ರಾಮ್ ಸೋಷಲ್ ಮೀಡಿಯಾ ಖಾತೆಯಲ್ಲಿ ವೀಡಿಯೋಸ್ ಮಾಡಿ ಎಲ್ಲ ಹಾಕ್ತಾ ಇರ್ತೇನೆ. ಹಾಗೆ ಸ್ವಲ್ಪ ಜನ ಎಲ್ಲ ನೋಡ್ತಾರೆ ಅದನ್ನು. ಆಗ ಎಲ್ಲಿಯಾದರೂ ಹೋದರೆ ಹತ್ತಿರ ಬಂದು ಮಾತಾಡಿಸ್ತಾರೆ, ನಾನು ಹೀಗೆ ಇದ್ದೇನೆ ಅಂತೇಳಿ. ಕೆಲವರು ಹತ್ತಿರ ಬಂದು ಮಾತಾಡಿಸ್ತಾರೆ, ನೀವು ಮಾಡಿದ್ದನ್ನು ನೋಡ್ತೇವೆ. ಆಗ ನನಗೆ ಕೂಡ ಒಂದು ಖುಷಿ ಆಗ್ತದೆ, ನಾನು ಮಾಡಿದ್ದನ್ನು ಯಾರೊಬ್ಬರು ನೋಡ್ತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ ಅಂತೇಳಿ. ಅದು ನನಗೆ ಇಷ್ಟೆಲ್ಲ ಇದರಲ್ಲಿ ನನಗೆ ಅದೊಂದು ಖುಷಿ ಆಗ್ತದೆ. ಹಾಗೆ ಈಗ ಏನು ಮಾಡ್ತಾ ಇದ್ದೀರಿ ತಾವು? ನಾನೀಗ MS ಮಾಡ್ತಿದ್ದೇನೆ, ಆಳ್ವಾಸ್ ಕಾಲೇಜಲ್ಲಿ ಮಾಸ್ಟರ್ ಆಫ್ ಸೋಷಲ್ ವರ್ಕ್ ಅನ್ನೋ ಒಂದು ಕೋರ್ಸ್ ಮಾಡ್ತಿದ್ದೇನೆ. ಮುಂದೆ ನಿಮ್ಮ ಗುರಿ? ಮುಂದೆ ಈ ಒಂದು ಎಜುಕೇಷನ್ ಆದಮೇಲೆ ನಾನು ಗೌರ್ಮೆಂಟ್ ಉದ್ಯೋಗ ಪಡಿಬೇಕಂತ ಇದ್ದೇನೆ. ಅದಕ್ಕೆ ಗೌರ್ಮೆಂಟ್ ಎಕ್ಸಾಮ್ ಕೂಡ ಬರೆದು ಒಂದು ಗೌರ್ಮೆಂಟ್ ಉದ್ಯೋಗ ಪಡಿಬೇಕಂತ ಕೂಡ ಇದ್ದೇನೆ. ಅದರ ಜೊತೆಗೆ ನಾನು ಈ ಒಂದು ಚಿಕ್ಕ ಟ್ಯಾಲೆಂಟನ್ನು ಕೂಡ ಮುಂದುವರಿಸಬೇಕು, ಅದನ್ನು ಬಿಡಬಾರ್ದು, ಮುಂದುವರಿಸಬೇಕು. ಮತ್ತು ನನಗೆಲ್ಲ ರಿಯಾಲಿಟಿ ಶೋ ಅಲ್ಲೆಲ್ಲ ಚಾನ್ಸ್ ಸಿಕ್ಕಿದ್ರೆ, ಡ್ಯಾನ್ಸಲ್ಲಿ ಕೂಡ ಇಂಟ್ರೆಸ್ಟ್ ಇರೋದ್ರಿಂದ ನಾನು 8, 9, 10ನೇ ತರಗತಿಯಲ್ಲಿ ಕೂಡ ಒಂದು ಸ್ಟೇಟ್ ಲೆವೆಲಲ್ಲಿ ಡ್ಯಾನ್ಸ್ ಟೀಮಲ್ಲಿ ಹೋಗಿದ್ದೆ ಕೂಡ. ಹಾಗೆ ಡ್ಯಾನ್ಸಲ್ಲಿ ಕೂಡ ಇಂಟ್ರೆಸ್ಟ್ ಇರೋದ್ರಿಂದ ಅದರಲ್ಲಿ ಕೂಡ ಏನಾದರೂ ಮಾಡಬೇಕು ಅನ್ನೋದು ಕೂಡ ಒಂದು ಆಸೆ ಇದೆ. ಹಾಗೆ ಡ್ಯಾನ್ಸ್ ಕೂಡ ಮಾಡ್ತೀರಿ ನೀವು? ಡ್ಯಾನ್ಸ್ ಕೂಡ ಮಾಡ್ತೀನಿ, ಡ್ಯಾನ್ಸ್, ಸ್ವಿಮ್ಮಿಂಗ್ ಹಾಗೆ ಅದೆಲ್ಲ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಮ ಕನಸು ಈಡೇರಬೇಕು, ನೀವು ದೊಡ್ಡ ಅಧಿಕಾರಿ ಆಗಬೇಕು ಅಂತ. ಹೌದು, ಅದಕ್ಕೆ ಅವಕಾಶ ಸಿಗಬೇಕು ಮತ್ತು ನನ್ನ ಪ್ರಯತ್ನ ಕೂಡ ಇರಬೇಕು ಅದರಲ್ಲಿ. ಹಾಗೆ ಈಗ ಮೊನ್ನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮಾಡಿದರೆ, ಅದು ಏನು ವಿಶೇಷ, ಹೇಗೆ ಅದು? ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಅದು ಅಂದರೆ ವಿಡಿಯೋ ಮುಖಾಂತರ. ನಾನೊಂದು ನನಗೆ ಒಬ್ಬರು ಮನೆಗೆ ನಿಮಗೆ ಒಂದು ಇಂಟರ್ವ್ಯೂಗೆ ಬಂದಿದ್ರು. ಅವ್ರು ಹೇಳಿದ್ರು, ನೀವು ಇಷ್ಟೆಲ್ಲ ಇದೆಲ್ಲ ಮಾಡಿದ್ದೀರಿ, ಅದಕ್ಕೊಂದು ಟ್ರೈ ಮಾಡ್ಬೋದಲ್ಲ. ನನಗೆ ಕೂಡ ಅನಿಸಿತ್ತು, ನನ್ನಿಂದ ಆಗ್ಬೋದಲ್ಲ, ಮಾಡ್ಬೋದಲ್ಲ ಅಂತಂದು ಟ್ರೈ ಮಾಡಿದ್ದೆ ಅಷ್ಟೇ. ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದು, ಅದರಲ್ಲಿ ಅವ್ನು ಮತ್ತೆ ಸೆಲೆಕ್ಷನ್ ಮಾಡಿದ್ದು. ವಿಡಿಯೋ ಅಂದರೆ ನಂದು ರೆಕಾರ್ಡ್ ಯಾವುದ್ರ ಮೇಲೆ ಆದದ್ದು ಅಂತ ಹೇಳಿದರೆ, ಗ್ಲೂ ಮತ್ತು ಅರಶಿನ, ಟರ್ಮರಿಕ್ ಪೌಡರ್, ಗಮ್ಮು ಮತ್ತು ಅರಶಿನ ಪೌಡರನ್ನು ಇಟ್ಕೊಂಡು ನಾನು 3 ನಿಮಿಷದೊಳಗೆ ತಲೆಕೆಳಗಾಗಿ ಸ್ವಾಮಿ ವಿವೇಕಾನಂದರ ಚಿತ್ರವನ್ನು 3 ನಿಮಿಷದೊಳಗೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ನನ್ನ ಹೆಸರು ದಾಖಲಾಗಿದೆ. ಹಾಗೆ ಕೇವಲ ಈ ಒಲೆಯಲ್ಲಿ ಸಿಗುವಂತಹ ಮಸಿಯಲ್ಲಿ ಸಹ ನೀವು ಆರ್ಟ್ ಮಾಡ್ತೀರಿ?
ಅದೇ ಅದು ಅಂದರೆ ನನಗೆ ಒಬ್ಬರು ನನಗೆ ಮೆಸೇಜ್ ಕೂಡ ಮಾಡಿದ್ರು, ನನಗೆ ಆರ್ಟ್ ಪೆನ್ಸಿಲ್ ಎಲ್ಲ ತೊಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ನನಗೆ ಅನಿಸಿತು ಇದರಲ್ಲಿ ಕೂಡ ಒಂದು ಡ್ರಾಯಿಂಗ್ ಮಾಡ್ಬೋದಲ್ಲ. ನನಗೆ ಆರ್ಟ್ ಅನ್ನೋದೊಂದು ಎಕ್ಸ್ಪೆರಿಮೆಂಟ್ ಥರ, ಏನಾದರೂ ಹೊಸದೊಂದು ಏನಾದರೂ ಮಾಡ್ತಾ ಇರಬೇಕು. ಹಾಗೆ ಕ್ಯಾಂಡ್ಲಲ್ಲಿ ಕೂಡ ಮಾಡಿದ್ದು, ಒಂದು ಅಂಬೇಡ್ಕರ್ ಇದು ಕ್ಯಾಂಡ್ಲಲ್ಲಿ ಕೂಡ ಡ್ರಾಯಿಂಗ್ ಮಾಡಿದ್ದೆ. ಹಾಗೆ ಅದರಲ್ಲಿ ಮಸಿಯಲ್ಲಿ ಕೂಡ ಮಾಡಿದ್ದೆ. ಅದು ಕೂಡ ಒಂದು ನನಗೆ ಇದು ನಾನು ಅದು ಎಣಿಸಲೇ ಇರಲಿಲ್ಲ ಅಷ್ಟು ವೈರಲ್ ಆಗ್ತದೆ. ಒಂದು 8 ಮಿಲಿಯನ್ ವ್ಯೂಸ್ ತನಕ ಬಂತು, 1 ಮಿಲಿಯನ್ ಲೈಕ್ ಕೂಡ ಬಂತು. ತುಂಬ ಜನಕ್ಕೆ ಒಂದು ಒಳ್ಳೆ ಅಪ್ರಿಸಿಯೇಷನ್ ಕೂಡ ಬಂದಿದೆ. ಹಾಗೆ ಕೈಗೆ ಸಿಕ್ಕ ಐಟಮ್ಗಳಲ್ಲಿ ಡ್ರಾಯಿಂಗ್ ಮಾಡೋದು. ಹೌದೌದು, ಒಂದು ಆಲೋಚನೆ ಇದರಲ್ಲಿ ಮಾಡ್ಬೋದಾ ಹೇಗೆ ಅಂತ. ಹಾಗೆ ಒಂದು ಎಕ್ಸ್ಪೆರಿಮೆಂಟ್ ಸಿಕ್ಕದನ್ನು ಟ್ರೈ ಮಾಡೋದು ಅಷ್ಟೇ. ಆದರೆ ಅದನ್ನು ಎಲ್ಲ ಕಡೆಯಲ್ಲಿ ಇದು ಮಾಡ್ತೀವಿ, ವಿಡಿಯೋ ಮಾಡಿ ವೈರಲ್ ಮಾಡೋದು. ಹಾಗೆ ನಿಮಗೆ ಕೈಗಳಿಲ್ಲ, ಆದರೆ ಆರ್ಟ್ ಅನ್ನುವಂಥದ್ದು ನಿಮ್ಮ ಕೈಯನ್ನು ಎತ್ತಿಸಿದೆ ಅಲ್ವಾ? ಏನು ಹೇಳ್ತೀರಿ? ನಿಮಗೆ ಆರ್ಟ್ ಯಾವ ರೀತಿ, ನೀವು ಅಷ್ಟೊಂದು ಆರ್ಟ್ನಲ್ಲಿ ಇಷ್ಟೊಂದು ಸಾಧನೆಗೈಯೋದಕ್ಕೆ ಕಾರಣ? ಅದೇ ಎಲ್ಲರಿಗೂ ಒಂದೊಂದು ಇಂಟ್ರೆಸ್ಟ್ ಅಥವಾ ಏನಾದರೂ ಟ್ಯಾಲೆಂಟ್ ಇರ್ತದೆ. ಅದು ಅವರಿಗೆ ಅದೊಂದು ಸರಿಯಾದ ಒಂದು ಟ್ಯಾಲೆಂಟ್ ವಿದೌಟ್ ಹಾರ್ಡ್ ವರ್ಕ್ ನಥಿಂಗ್ ಅಂತ ಹೇಳ್ತಾರೆ ಇವತ್ತು. ಹಾಗೆ ಅದು ಇಂಟ್ರೆಸ್ಟಿಂಗ್ ಫೀಲ್ಡ್ ಇರುತ್ತೆ, ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಒಂದು ಇರ್ತದೆ. ನನಗೆ ಇದರಲ್ಲಿ ಏನಾದರೂ ನಂಗೆ ಗೊತ್ತಿರೋದು ಏನಾದರೂ ಸ್ವಲ್ಪ ಕಾಲಲ್ಲಿ ಬರಲಿಕ್ಕೆ ಗೊತ್ತಿತ್ತು. ಹಾಗೆ ಡ್ರಾಯಿಂಗಲ್ಲಿ ಅದರಲ್ಲಿ ಕಾಲಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ. ಹಾಗೆ ಇದರಲ್ಲಿ ಏನಾದರೂ ಮಾಡಬೇಕು, ಇದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಫೀಲ್ಡ್ ಅದು, ಅದರಿಂದ ನನಗೆ ಖುಷಿ ಕೂಡ ಆಗ್ತದೆ. ನನಗೆ ಫ್ರೀ ಎಲ್ಲ ಸಿಕ್ಕಿದಾಗ ಅದು ಮಾಡೋದ್ರಿಂದ ನನಗೆ ಖುಷಿ ಕೂಡ ಆಗ್ತದೆ. ಹಾಗೆ ಅದರ ಮೇಲೆ ಸ್ವಲ್ಪ ಹೆಚ್ಚು ಆಸಕ್ತಿ ಕೂಡ ಬಂತು. ಎಕ್ಸಾಮ್ ಎಲ್ಲ ಬರ್ತದೆ ಕಾಲಲ್ಲಿ SSLC ಮತ್ತು PUC ಅಲ್ಲಿ ಕೂಡ SSLC ಅಲ್ಲಿ 424 ಬಂತು, ಫಸ್ಟ್ ರ್ಯಾಂಕ್ ಕೂಡ ಬಂತು. ಮತ್ತು PUC ಅಲ್ಲಿ ಡಿಸ್ಟಿಂಕ್ಷನ್ ಕೂಡ ಬಂತು 524. ಹಾಗೆ ಎಲ್ಲ ಎಕ್ಸಾಮ್ ಇಷ್ಟವರೆಗೆ ಆದಂಥ ಎಲ್ಲ ಎಕ್ಸಾಮು ಶಾಲೆಯಲ್ಲಿ ಕೊಡುವಂಥ ನೋಟ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ನಾನೇ ಕಾಲಲ್ಲಿ ಬರುವಂಥದ್ದು. ನಿಮ್ಮ ಸ್ನೇಹಿತರ ಪ್ರೋತ್ಸಾಹ ಈಗ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಏನಾದರೂ ಮತ್ತು ನಾನು ಬೇರೆಯವರ ಹೆಲ್ಪಿಗೆ ಅಷ್ಟು ಕಾಯುವುದಿಲ್ಲ. ನನ್ನದು ಏನಾಗುತ್ತೆ, ಈಗ ಬ್ಯಾಗ್ ಜಿಪ್ಪಿಗೆ ಹಾಕೋದಾಗಿರ್ಬೋದು, ಇದೆಲ್ಲ ಹೆಚ್ಚಾಗಿ ಹೆಲ್ಪಿಗೆ ಬರ್ತಾರೆ. ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಇದೆಲ್ಲ ನೋಡಿ ಅವರಿಗೆ ಕೂಡ ಖುಷಿ ಆಗ್ತದೆ. ನಾನು ಮಾಡುವಂಥ ಡ್ರಾಯಿಂಗ್ ಆಗಿರ್ಬೋದು ಇದೆಲ್ಲ ನೋಡಿ ಅವರಿಗೆ ಕೂಡ ಖುಷಿ ಆಗ್ತದೆ. ಹಾಗೆ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ನೀವು ಮನೆಯಲ್ಲಿ ಯಾರೆಲ್ಲಿರೋದು? ಮನೆಯಲ್ಲಿ ನಾನು ನಮ್ಮ ಮತ್ತು ತಮ್ಮ ಇದ್ದೇವೆ. ನಾವು 3 ಜನ ಮಕ್ಕಳು. ಒಬ್ಬ ಅಣ್ಣ ಇದ್ದಾನೆ, ಇನ್ನೊಬ್ಬ ತಮ್ಮ. ಅಣ್ಣ ಈಗ ಪ್ರಸ್ತುತವಾಗಿ ಈಗ ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಹಾಗೆ ತಮ್ಮ ಸೆಕೆಂಡ್ PUC ಆಗಿ ITI ಮಾಡ್ತಿದ್ದಾನೆ. ತಂದೆ ತೀರಿ 4 ವರ್ಷ ಆಯಿತು, ಅವ್ರಿಗೆ ಹುಷಾರಿಲ್ಲದೆ. ಈಗ ಅವ್ರಿಗೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ತಂದೆ ಯಾವಾಗಲೂ ತನ್ನ ಮಕ್ಕಳ ಮೇಲಿನ ಪ್ರೀತಿಯನ್ನು ತೋರಿಸಿಕೊಳ್ಳೋದಿಲ್ಲ. ಅವರಿಗೊಂದು ಆಸೆ ಇತ್ತು, ನಾನೊಂದು TV ಬರಬೇಕು ಅಥವಾ ಒಂದು ಆಳ್ವಾಸ್ ಅಂತ ವಿದ್ಯಾಸಂಸ್ಥೆಯಲ್ಲಿ ನಮಗೆ ಆಲೋಚನೆ ಇರಲಿಲ್ಲ. ನನಗೆ ಅಥವಾ ನನ್ನ ಮನೆಯವರಿಗೆ ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಬೇಕಂತ ಅನ್ನೋದು ಇದು ಇರಲಿಲ್ಲ. ಹಾಗೆ ನನಗೆ ಪೊಳಲಿಯಲ್ಲಿ ಅವರು ಡಾಕ್ಟರ್ ಮೋನಾವಳ ಮತ್ತು ಊರಿನ MLA ನನ್ನದು SSLC ಎಕ್ಸಾಮ್ ಆದ ನಂತರ ಅಲ್ಲಿ ಅವರು ಸಿಕ್ಕಿದ್ರು. ಅವ್ರು ಹೇಳಿದರು ನನ್ನ ಆಳ್ವಾಸ್ ವಿದ್ಯಾಸಂಸ್ಥೆ ಉಚಿತವಾಗಿ ಕಲಿಸ್ತೇನೆ ಅಂತ ಹೇಳಿ. ಹಾಗೆ ನನ್ನ ತಂದೆ ಕೂಡ ಆ ಒಂದು ಸಂಸ್ಥೆಯಲ್ಲಿ ಒಂದು ನೋಡಬೇಕು, ಅಲ್ಲಿ ಒಂದು ಇದು ಮಾಡಬೇಕಂತ ಆಸೆ ಇತ್ತು. ಹಾಗೆ ಈಗೆಲ್ಲ ಇಷ್ಟೆಲ್ಲ ಅಚೀವ್ಮೆಂಟ್ ಆಗುವಾಗ ಅವರು ಇಟ್ಕೊಂಡು ತುಂಬ ಖುಷಿ ಆಗ್ತಿದೆ ಅಂತ ಅನಿಸ್ತದೆ. ಬಹಳ ವಿಶೇಷವಾದಂಥ ಸಾಧಕ. ಯಾಕೆಂತಂದರೆ ಒಂದೆರಡು ಸಾಧನೆ ಅಲ್ಲ, ತನ್ನ ಕಾಲಲ್ಲೇ ಬರೀತಾರೆ, ತನ್ನ ಕಾಲಲ್ಲೇ ಮಸಿಯಲ್ಲಿ ಚಿತ್ರ ಬರೀತಾರೆ, ಅನಂತರ ಟರ್ಮರಿಕ್ ಮತ್ತು ಗಮ್ ಇಟ್ಕೊಂಡು ಚಿತ್ರ ಮಾಡ್ತಾರೆ. ತನ್ನ ಎಕ್ಸಾಮ್ ಸೆಕೆಂಡ್ PUC ಎಕ್ಸಾಮ್ನಲ್ಲಿ 424, ಸೆಕೆಂಡ್ PUC 524, 520ಕ್ಕಿಂತ ಅಧಿಕ, ಫಸ್ಟ್ PUC 420ಕ್ಕಿಂತ ಅಧಿಕ ಮಾರ್ಕ್ಸನ್ನು ತೆಗೆದಂಥ ಪ್ರತಿಭಾನ್ವಿತ. ಇವತ್ತು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಎತ್ತಿದ ಕೈ ಅನ್ನುವಂಥದ್ದನ್ನು ಕೌಶಿಕಾಚಾರ್ಯ ಅವರಿಗೂ ಫ್ರೀ ಎಜುಕೇಷನನ್ನು ಕೊಡುವ ಮೂಲಕ ತೋರಿಸಿಕೊಟ್ಟಿದೆ. ಇಷ್ಟೆಲ್ಲ ಇರುವಂಥ ಕೌಶಿಕ್ ಆಚಾರ್ಯ ಅವರ ತಾಯಿ ಇದ್ದಾರೆ ನಮ್ಮ ಜೊತೆಗೆ. ಅವರನ್ನು ಮಾತಾಡಿಸಬೇಕು. ಕೌಶಿಕನ್ನು ಮತ್ತೆ ಮಾತಾಡಿಸ್ತೀನಿ. ಈಗ ತಾಯಿ ಅವ್ರ ಜೊತೆಗೆ ಮಾತಾಡುವ. ಯಾಕೆಂತಂದರೆ ಆರಂಭದಲ್ಲಿ ಮಗು ಹುಟ್ಟಿದಾಗ ಮೂರ್ಛೆ ತಪ್ಪಿ ಬಿದ್ದವರು ತಾಯಿ. ಮಗುವನ್ನು ಹೆತ್ತ ಕೂಡಲೇ ಮಗುವನ್ನು ನೋಡಿ ತಂದೆ ತಾಯಿ ಇಬ್ಬರು ಮೂರ್ಛೆ ತಪ್ಪಿದ್ರು, ಈ ಮಗು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು ಅನ್ನುವಂಥದ್ದು ಆಘಾತಕಾರಿ. ಇವತ್ತು ಹಾಗೆ ಮಾಡ್ತಿದ್ರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ನಮ್ಮ ಮುಂದೆ ನಿಂತುಕೊಂಡು ಹೇಳ್ತಾ ಇದ್ದಾರೆ ಜಲಜಾಕ್ಷಿಯವರು. ಅಮ್ಮ, ಅವತ್ತು ಏನಾಯಿತು? ಮಗು ಹೆತ್ತ ಮೇಲೆ ನೋಡಲಿಕ್ಕೆ ತೋರಿಸಿದ್ರು ತಂದು. ಆಮೇಲೆ ನೋಡುವಾಗ ತಲೆ ಕೆಳಗೆ ತೋರಿಸಿದ್ರು. ನಮಗೆ ಇಬ್ಬರಿಗೂ ಸಹ ಅದೇ ನೋಡುವಾಗ ತಲೆ ತಿರುಗಿ ಬಿದ್ದೆ. ಅವನ ಅಪ್ಪ ಕೂಡ ನಾನು ಸಹ. ನನಗೆ ಆಮೇಲೆ ಹೇಳಿದ್ದು ಅವನ ಅಪ್ಪನಿಗೆ ಮೂರ್ಛೆ ಹೋಗಿ ಗೊತ್ತೇ ಇಲ್ಲ. ಮತ್ತು ಡಾಕ್ಟರ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಎಬ್ಬಿಸಿದ್ರು. ಮತ್ತು ನನಗೆ ಎಚ್ಚರ ಆದಮೇಲೆ ನೋಡುವಾಗ ತಲೆ ಕೆಳಗಾಗಿ ಮಗುವನ್ನು ತೋರಿಸುವಾಗ ಇದು ಮಗು ಹೀಗಿತ್ತು. ಮತ್ತು ನಾನು ಕೂಗಿದ್ದೆ. ಅವನ ಅಪ್ಪ ಹೇಳಿದ್ರು, ಬೇಡ, ಒಂದು ಮಗುವೇ ನಮ್ಮ ಮನೆಯಲ್ಲಿ ಹೀಗಿದೆ, ಮಲಗಿದಲ್ಲೇ ಇದೆ, ಬೇಡ, ಅಕ್ಕನ ಹಾಂ, ನನ್ನ ನಾದ್ನಿಯ ಮಗ ಮಲಗಿದಲ್ಲೇ ಇತ್ತು, ಬೇಡ, ಇದು ಮಗು ಸಹ ಹೀಗೆ ಅಂತ. ಮತ್ತು ಡಾಕ್ಟರ್ ಎಲ್ಲ ಬಂದು ಹೇಳಿದರು, ಇರಲಿ,
ಕಾಲು ಸರಿ ಉಂಟಲ್ಲ, ಕೈ ಮಾತು ಹಾಗೆಲ್ಲ, ಇನ್ನು ಮುಂದಕ್ಕೆ ಒಳ್ಳೆಯದಾಗ್ಬೋದು, ಚಂದ ಮಾಡಿ ಅದನ್ನು ಸಾಕಿ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಕಲಿಸಿ ಅಂತ ಹೇಳಿದರು. ಆಮೇಲೆ ನಮಗೆಲ್ಲ ಧೈರ್ಯ ಬಂತು. ಮತ್ತು ಮೈದುನ ಸಹ ಹೇಳಿದರು, ಇರಲಿ ಮಗು ಸಾಕು ಅಂತ. ಹಾಗೆ ಮತ್ತೆ ಸಾಕಿದೆವು. ಸಾಕಿ ಶಾಲೆಗೆಲ್ಲ ಕಲಿಸುವಾಗ ತುಂಬ ನಮಗೆ ಎಂತ ಮಾಡೋದಂತಲೇ ಯೋಚನೆ ಇರಲಿಲ್ಲ. ಶಾಲೆಗೆಲ್ಲ ಕಲಿಸುವಾಗ ಎಂತ ಮಾಡೋದು, ಶಾಲೆ ಕಲಿಸಿದೆ. ಮತ್ತು ಇಲ್ಲಿ ಬರೆಯುವಾಗ ತೊಡೆ ಮೇಲೆ ಇಟ್ಕೊಂಡು ಕೈ ಎಡೆಗೆ ಕಡ್ಡಿ ಕೊಟ್ಟೆ, ಒಂದು ಅರ್ಧ ಕೈ ಇರುವ ಕೈಗೆ ಕಡ್ಡಿ ಕೊಟ್ಟು ಬರೆಸಿದೆ. ಅದಾಗಲಿಲ್ಲ. ಆಮೇಲೆ ಎಂತ ಮಾಡೋದು, ಎಲ್ಲ ದೇವರನ್ನು ಬೇಡಿ ಕೂಗಿ, ನಾನು ಸಹ ಕೂಗುದು, ತೊಡೆ ಮೇಲೆ ಕೂತ್ಕೊಂಡು ಕಡ್ಡಿ ಕೊಟ್ಟು ಬರೆಸಿದೆ. ಆಮೇಲೆ ಕಾಲ ಬೆರಳಿಗೆ ಕೊಟ್ಟು ಕಡ್ಡಿ ಕೊಟ್ಟು ಬರೆಸಿದೆ. ಮೊದಲು ಗೀಚಲಿಕ್ಕೆ ಕಲಿಸಿದೆ ಆಗ್ಬೋದಾ ಅಂತ. ಆಮೇಲೆ ಒಂದು ಆ ಅಕ್ಷರ ಬರೆಸಿದೆ, ಅದು ಸರಿಯಾಯಿತು ಕಡ್ಡಿ ಕೊಟ್ಟು. ಮತ್ತು ಅದೇ ಅಭ್ಯಾಸ ಆಯಿತು. ಮತ್ತು ಅಂಗನವಾಡಿಯಲ್ಲಿ ಟೀಚರ್ಸ್ ಎಲ್ಲ ಹೇಳಿಕೊಟ್ರು ಬರೀಲಿಕ್ಕೆ, ಊಟ ಎಲ್ಲ ಅವರೇ ಬಾಯಿಗೆ ಕೊಡ್ತಿದ್ರು. ಅದು ಅಭ್ಯಾಸ ಆಯಿತು ಆಮೇಲೆ ಶಾಲೆಯಲ್ಲಿ ಸಹ ಚೌಕ ಹಾಕಿ ಟೀಚರ್ಸ್ ಎಲ್ಲ ಬರೀಲಿಕ್ಕೆಲ್ಲ ಹೇಳಿಕೊಟ್ರು. ಅದು ಅಭ್ಯಾಸ ಆಗಿ ಹೀಗೆ ಇಷ್ಟು ಮುಂದೆ ಬಂದಿದ್ದಾನೆ. ಕಾಲಲ್ಲಿ ಕಡ್ಡಿ ಕೊಟ್ಟಂಥದ್ದು ಅಕ್ಷರಾಭ್ಯಾಸ ಕಾಲಲ್ಲಿ ಮಾಡಿಸಿದ್ದು ಅವತ್ತು ಏನನ್ಸಿತಮ್ಮ? ಅದೇ ಎಂತ ಮಾಡೋದಂತೆಲ್ಲ ಅದೇ ನಮಗೆ ಈ ಮಗು ಬೇಡ. ನಾನು ಒಂದೇ ಹೇಳಿದ್ದು ಡಾಕ್ಟ್ರ್ ಹತ್ರ. ಅಪ್ಪ ಹೇಳೋದು ಬೇಡ, ಅವನಪ್ಪ ಹೇಳೋದು ಬೇಡ, ಯಾಕೆ ನೀನು ಮುಂಚೆ ಎಲ್ಲ ಕಷ್ಟಪಡಲಿಕ್ಕೆ, ಮೊದಲೇ ನಾವು ತುಂಬ ಕಷ್ಟದಲ್ಲಿದ್ದೇವಾಗ, ಬೇಡ ಅಂತ ಹೇಳಿ. ಮತ್ತು ನನಗೆ ಒಂದೇ ಇದ್ದರೆ ನಾನೇ ಸಾಕುವ ಮನೆಯಲ್ಲಿ ಅಂತ. ಮತ್ತು ಕೆಲವರು ಹೇಳಿದ್ದು ಬೇಡ ಅನಾಥಾಶ್ರಮಕ್ಕೆ ಹಾಕಿ ಅಂತ. ನಮಗೆ ಅದು ಬೇಡ ಅಂತ ಆಯಿತು. ಇದ್ದರೆ ಮಕ್ಕಳೊಟ್ಟಿಗೆ ಇಲ್ಲಿ ದೊಡ್ಡ ಮಗ ಸ್ವಲ್ಪ ದೊಡ್ಡ ಇದ್ದ, ಮತ್ತು ಇದು ನನ್ನ ಮಕ್ಕಳು ದೊಡ್ಡ ಮಗ ಸ್ವಲ್ಪ ದೊಡ್ಡ, ಇಲ್ಲಿ ಇರಲಿ, ನಾನೇ ಸಾಕ್ತೇನೆ, ಕಷ್ಟ ಆದರೂ ಪರವಾಗಿಲ್ಲ, ಸಾಕ್ತೇನೆ ನಾನೇ, ನನಗೆ ಮಗು ಬೇಕಂತ ಮನೆಯಲ್ಲಿ ಇಟ್ಕೊಂಡು ಅದೇ ಮಕ್ಕಳೊಟ್ಟಿಗೆ ಆಡಿ. ಮತ್ತು ಚುರುಕವನು 1 ವರ್ಷ ಮೇಲೆ ಅದು ಹೊರಳಿ ಮೇಲೆಲ್ಲ ನಿಂತು ಕೈ ಗೋಡೆಯೊಳಗಿಟ್ಟು ನಡೆಯುವುದಿಲ್ಲ ಅಂತ, ಅದು ಒಂದು ನಮಗೆ ಸಮಸ್ಯೆ. ಮತ್ತು ಮರದ ಚಕ್ರ ಎಲ್ಲ ಮಾಡಿಕೊಟ್ರು ಅವನಪ್ಪ, ಅದೇ ಅಭ್ಯಾಸ ಆಯಿತು. ಮತ್ತು ನಮಗೆ ಇನ್ನೂ ಇದು ಆಗ್ತಾನಂತ ಆಯಿತು. ಶಾಲೆ ಸೈಕಲ್ ಸಿಕ್ಕಿತು, ಅದರಲ್ಲಿ ಹೋಗ್ತಾ ಇವರ ಅಪ್ಪ ಎಲ್ಲ ಸೈಕಲ್ ಬಿಡಲಿಕ್ಕೆಲ್ಲ ಕಲಿಸಿದ್ರು. ಅದೆಲ್ಲ ಅಭ್ಯಾಸ ಆಗಿ ಸೈಕಲಲ್ಲೆಲ್ಲ ಶಾಲೆಗೆಲ್ಲ ಹೋಗ್ತಿದ್ದ. ಕೆಲವರು ಹೇಳ್ತಿದ್ರು ಸೈಕಲ್ ಎಲ್ಲ ಬಿಡಿಸ್ಬೇಡಿ, ಬೇಡ ಅಂತ, ಏನಾದರೂ ಆದರೆ ನಮಗೆ ಅದೊಂದು ಸಮಸ್ಯೆ ಅಂತ. ಮತ್ತು ಇವನು ಹೋಗ್ತಾ ಇದ್ದವನಪ್ಪ ಅದೆಲ್ಲ ಬ್ರೇಕೆಲ್ಲ ಸರಿ ಮಾಡಿ ಕೊಟ್ಟರು. ಆಮೇಲೆ ಅದೇ ಈಗ ತುಂಬ ಮುಂದೆ ಬಂದಿದ್ದಾನೆ, ನಮಗೆ ತುಂಬ ಖುಷಿ. ಅವತ್ತು ಬೇಡ ಅಂತ ಹೇಳಿದಂಥದ್ದು, ಅವತ್ತು ಇದೇ ಮಗುವನ್ನು ನೋಡಿ ಮೂರ್ಛೆ ಹೋದಂಥದ್ದು, ಇವತ್ತು ಅದೇ ಮಗುವಿನ ಸಾಧನೆ ನೋಡಿ ತಲೆ ಎತ್ತಿ ಇವರ ಜಲಜಾಕ್ಷಿಯವರ ಮಗ ಅಂತ ಹೇಳುವಾಗ ಏನನ್ಸುತ್ತಮ್ಮ? ತುಂಬ ಖುಷಿ ಆಗ್ತದೆ. ಎಲ್ಲರೂ ನಿಮ್ಮ ಮಗವ ಅಂತ ಹೇಳ್ತಾರೆ, ಒಂದು ತಬ್ಬಿ ಅವನನ್ನು ಹಗ್ ಮಾಡ್ತಾರೆ. ನಮಗೆ ಸಹ ಹೇಳ್ತಾರೆ ನಿಮ್ಮ ಮಗವ ಅವನು ಅಂತ ಹೇಳ್ತಾರೆ. ತುಂಬ ಖುಷಿ ಆಗ್ತದೆ. ಆಗ ನನಗೆ ಆಗ್ತಿತ್ತು, ಆಗ ನಾವು ಬೇಡ ಅಂತ ಹೇಳ್ತೀರಿ, ಈಗ ಈ ಮಗು ನಾವು ಕಳೆದುಕೊಳ್ಬೇಕಿತ್ತು ಅಂತ ಆಗ್ತಿತ್ತು. ಈಗ ನಮಗೆ ಖುಷಿ, ತುಂಬ ಖುಷಿ. ಅವನು ಇನ್ನೂ ಕೂಡ ತುಂಬ ಒಳ್ಳೆ ಇದು ಆಗಬೇಕು, ದೊಡ್ಡ ಕೆಲಸದಲ್ಲಿರಬೇಕು ಅಂತ ನನಗೂ ಆಸೆ, ಅವನ ಅಪ್ಪನಿಗೂ ಆಸೆ. ಇವತ್ತು ಅವರು ಕಾಲಲ್ಲಿ ಬರೀತಾರೆ, ಕಾಲಲ್ಲಿ ಬರೆದೊಂದು ಸಾಧನೆಯನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಮಾರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ ಅವರಿಗೆ. ಅವ್ರು ಹೇಳ್ತಾರೆ ನನಗೆ ನನ್ನ ಅಮ್ಮನೇ ಪ್ರೇರಣೆ ಅಂತ. ಹೌದು, ನಾನೇ ಅವನಿಗೆ ಏನಾದರೂ ದೊಡ್ಡದಾದ ಮೇಲೆ ಶಾಲೆ ಕಳಿಸ್ಬೇಕು. ಕೆಲವರೆಲ್ಲ ಹೇಳ್ತಿದ್ರು ಯಾಕೆ ಸುಮ್ಮನೆ ಬೇಡ ಆಶ್ರಮಕ್ಕೆ ಕಳಿಸಿ, ನೀನು ಹೇಗೆ ಸಾಕ್ತಿ ಅಂತ ಹೇಳ್ತಿದ್ರು. ನನಗೆ ಒಂದೇನು ಇದ್ದರೆ ಇರಲಿ, ಅವನ ಅಪ್ಪ ಬೇಡವಂತ ಹೇಳಿದರು. ಮತ್ತು ಅದೇ ಸಾಕಿದ ಮೇಲೆ ಈಗ ಖುಷಿ ಆಗ್ತದೆ ನಮಗೆ, ತುಂಬ ತುಂಬ ಖುಷಿ ಆಗ್ತದೆ, ಹೇಳಲಿಕ್ಕೆ ಆಗೋದಿಲ್ಲ ಆ ಖುಷಿಯನ್ನು. ಆಗ ಬೇಡ ಅಂತ ಹೇಳ್ತಿದ್ರೆ ಈಗ ನಾವು ಅದನ್ನು ಕಳ್ಕೊಳ್ಬೇಕಿತ್ತು ಮಗನೀಗ ಎಲ್ಲ ಹೇಳುವಾಗ ತುಂಬ ಖುಷಿ ಆಗ್ತದೆ. ಈಗ ಅವರು ಆರಂಭ ದಿನ ಶಾಲೆಗೆ ಹೋದಾಗ ಊಟ ಅಣ್ಣ ಮಾಡಿಸ್ತಾಯಿದ್ರು, ಫ್ರೆಂಡ್ಸ್ ಮಾಡಿಸ್ತಾಯಿದ್ರು. ತದ ಬಳಿಕ ಅವರೇ ಊಟ ಮಾಡೋಕೆ ಕಲಿತರು. ಮತ್ತು ಅವ್ರು ಹೇಳ್ತಿದ್ರು ನನಗೆ ಎಲ್ಲಾದರೂ ಆ ಮದುವೆಗೆ ಹೋದರೆ ನಾಚಿಕೆ ಆಗ್ತಿತ್ತು, ಎಲ್ಲ ನನ್ನನ್ನೇ ನೋಡ್ತಾರೆ ಅಂತ. ಹಾಗೆಲ್ಲ ನೀವು ಅವರನ್ನು ಹೇಗೆ ಧೈರ್ಯ ತುಂಬಿದ್ದು ಹೇಗೆ ಅವರಿಗೆ? ಒಂದು ಸಲ ನಾವು ಮದುವೆಗೆ ಹೋಗಿದ್ದಾಗ ಇವನನ್ನೆಲ್ಲ ನೋಡ್ತಾಯಿದ್ರು. ಇವನು ನಾಚಿಕೆಯಿಂದ ನನ್ನ ಹಿಂದೆ ಬರ್ತಿದ್ದ.
ಊಟವೇ ಮಾಡ್ತಿಲ್ಲ, ಕೂಗ್ತಾ ಇದ್ದ, ಬೇಡ ನಾನು ಬರೋದಿಲ್ಲ, ಹೋಗು ಹೋಗು. ನಾನು ಸಹ ಕೂಗುದು, ಅವನು ಸಹ ಊಟ ಮಾಡಲಿಲ್ಲ, ನಾನು ಸಹ ಊಟ ಮಾಡಲಿಲ್ಲ. ಎಲ್ಲರೂ ಹೇಳೋದು ಅದು ಹೇಗೆ ಕಾಯಿ ಹಾಗೆ ಆದದ್ದು ಅಂತ. ನಾವೆಲ್ಲ ಧೈರ್ಯ ತುಂಬಿ, ನೀನು ಈಗ ಊಟ ಮಾಡೋದಿದ್ರೆ ಇನ್ನು ಮುಂದಕ್ಕೆ ಯಾರು ನೋಡ್ತಾರಂತ ಊಟವೇ ಮಾಡಿದೆ, ಮತ್ತು ನಿನಗೆ ಹೊಟ್ಟೆ ತುಂಬಬೇಕಲ್ಲ ಅಂತ ನಾವು ಹೇಳಿದ್ವಿ. ಇನ್ನು ಮುಂದೆ ನೀನೇ ಊಟ ಮಾಡಬೇಕು, ನೀನೇ ಎಲ್ಲಿ ಹೋದರೂ ಧೈರ್ಯದಿಂದ ನೀನು ನೋಡ್ತಾರಂತೆಲ್ಲ ನಾಚಿಕೆ ಪಡಬಾರ್ದು, ನೀನೇ ಊಟ ಮಾಡಬೇಕು. ಮತ್ತು ಮನೆಯಲ್ಲಿ ನಾವು ಶಾಲೆಯಲ್ಲಿ ಅನ್ನ ಬಾಯಿ ಕೊಡ್ತಿದ್ದ, ಅವನ ಫ್ರೆಂಡ್ಸ್ ಎಲ್ಲ ಬಾಯಿದು ಊಟ ಬಿಸಿ ತಂದು ಅದೇ ಬಾಯಿ ಕೊಡ್ತಿದ್ರು. ಆಮೇಲೆ ಮನೆಯಲ್ಲಿ ನಾವು ಅವನು ಊಟ ಮಾಡಬೇಕಲ್ಲ, ಅವನಪ್ಪ ಒಂದು ಮೇಜಿನಾಗೆ ಮಾಡಿಕೊಟ್ರು. ಅದನ್ನಿಟ್ಟು ಬಟ್ಟಲದ ಮೇಲೆ ಇಟ್ಟು ಬದಿಗೆ ಊಟ, ಅನ್ನ ಬದಿಗೆ ಮಾಡಿ ಒಂದೇ ಬೆರಳಲ್ಲಿ ಊಟ ಮಾಡಲಿಕ್ಕೆ ನಾವು ಹೀಗೀಗೆ ಮಾಡಬೇಕಂತ ಹೇಳಿದೆ. ಅಂತ ಅದೇ ಬೆರಳಲ್ಲಿ ಊಟ ಮಾಡಿದ. ಮತ್ತು ಈಗ ಅದೇ ಅಭ್ಯಾಸ ಆಗಿದೆ. ಈಗ ನಿಮ್ಮ ಮಗನಿಗೆ ಕೈ ಉಂಟಾ ಇಲ್ವಾ? ಉಂಟಲ್ಲ, ಕೈ ಉಂಟಾ ಇಲ್ವಾ? ಉಂಟು. ಯಾಕೆ ಹೀಗೆ ಕೇಳಿದೆ ಅಂತ ಹೇಳಿದ್ರೆ, ಯಾರು ಕೈಯಲ್ಲಿಯೂ ಮಾಡಲಿಕ್ಕಾಗೋದಿಲ್ವೋ, ಎರಡೂ ಕೈ ಸರಿ ಇದ್ರೂ ಮಾಡಲಿಕ್ಕಾಗೋದಿಲ್ವೋ ಅಂತಹ ಸಾಧನೆ ಮಗ ಮಾಡಲಿಲ್ವ? ಹೌದು, ಮಾಡಿದ. ತುಂಬ ಈಗ ಎಲ್ಲ ಕೆಲಸ ಕೂಡ ಅವನೇ ಮಾಡ್ತಾನೆ. ಮುಂಚೆಲ್ಲ ಸ್ನಾನ ಎಲ್ಲ ಮಾಡ್ತಿರ್ಲಿಕ್ಕೆ, ಬಾತ್ರೂಮ್ಗೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾನೇ ಮಾಡಬೇಕು. ಈಗ ಅವನೇ ಮಾಡ್ತಾನೆ ಎಲ್ಲ ಕೆಲಸ ಅದೇ ಬೆರಳಲ್ಲಿ. ನಾವು ಕೈ ಇದ್ದವರು ಮಾಡೋದಕ್ಕಿಂತ ಅವನೇ ಬೇಗ ಬೇಗ ಕೆಲಸ ಮಾಡ್ತಾನೆ. ನೆಲ ಒರೆಸೋದಾಗಲಿ, ಗುಡಿಸೋದಾಗಲಿ, ಮತ್ತು ಇಡಸುಡಿ ಕಡ್ಡಿ ಕತ್ತಿಯಲ್ಲಿ ಹೀಗೆ ಮಾಡಿ ಇಡಸುಡಿ ಕಡ್ಡಿ ಎಲ್ಲ ಮಾಡ್ತಾನೆ. ಅದೆಲ್ಲ ಮತ್ತು ಇದು ಗೂಡು ದೀಪ ಅದೆಲ್ಲ ಮಾಡ್ತಾನೆ. ಸ್ಕೂಟರ್ ಎಲ್ಲ ಬಿಡ್ತಾರಂತೆ? ಹೌದು, ಅವನಪ್ಪ ಅದೇ ಸೈಕಲ್ ಬಿಡಲಿಕ್ಕೆ ಕಲಿಸಿದ್ದು. ಆಮೇಲೆ ಸ್ಕೂಟ್ರ್ ಕೂಡ ಈಗ ಕಾರ್ ಕೂಡ ಬಿಡಬೇಕಂತ ತುಂಬ ಆಸೆ, ಇನ್ನು ಟ್ರೈ ಮಾಡಬೇಕು. ಅದೆಲ್ಲ ತುಂಬ ಖುಷಿ. ಓಕೆ, ಈಗ ಎಷ್ಟು ವರ್ಷ ಅವರಿಗೆ? ಈಗ 21 ವರ್ಷ ನಡೀತಾ. 21 ವರ್ಷ. ಸಾಧಾರಣ 20 ವರ್ಷಗಳ ಅಥವಾ ಒಂದು 15 ವರ್ಷಗಳಂತೂ ಕಷ್ಟ ಆಗಿದೆ ನಿಮಗೆ. 10 ವರ್ಷ ಅಂತೂ ಮಿನಿಮಮ್ ಕಷ್ಟ ಆಗಿದೆ. ಅದಾದ ನಂತರ ಸಾಧನೆ, ಅದಾದ ನಂತರ ಇಷ್ಟು ಸನ್ಮಾನ. ಅವರ ಮೊದಲ ಸನ್ಮಾನ ಎಲ್ಲ ಪಡೆದಾಗ ಹೇಗೆ ಅನಿಸ್ತಮ್ಮ? ತುಂಬ ಖುಷಿ. ಛದ್ಮೇಶ್ ಎಲ್ಲ ಅವನ ಅತ್ತೆ ಶಾಲೆಯಲ್ಲಿ ಟೀಚರ್ ಆಗಿದ್ದರು, ಅವರೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕಿ ಛದ್ಮೇಶ್ ಎಲ್ಲ ಮಾಡಿದ್ದು. ಅದರಲ್ಲಿ ಫಸ್ಟ್ ಬರ್ತಿದ್ದು, ಅದು ಕೂಡ ಪ್ರೈಸ್ ಎಲ್ಲ ಸಿಕ್ಕಿದ್ದು. ಅದು ಬಟ್ಲ ಏನಾದರೂ ಬಾಕ್ಸ್ ಪ್ಲೇಟ್ ಎಲ್ಲ ಸಿಕ್ತಿತ್ತು. ಮೊದಲು 1ನೇ ಕ್ಲಾಸಲ್ಲಿ ಅದೇ ಗಿಳಿದು ಚಿತ್ರ ಮಾಡಿ ಅದೊಂದು ಪ್ರೈಸ್ ಈಗ ಉಂಟು, ಕಪ್ಪು ಒಂದು ಸಿಕ್ಕಿದ್ದು, ಈಗ ಇಟ್ಟಿದ್ದೇವೆ, ಅದುಂಟು. ಅದು ತುಂಬ ಖುಷಿ. ಮೊದಲೆಲ್ಲ ನೋಡುವಾಗ ಎಷ್ಟು ಕೂಗಿದ್ದೇನೆ, ಎಷ್ಟು ದೇವರ ಹತ್ರ ನನಗೆ ಗೊತ್ತು. ಈಗ ತುಂಬ ಖುಷಿ. ದೇವರು ಸಾಥ್ ನೀಡಿದ್ದಾರೆ, ಮಗನೂ ಸಾಥ್ ನೀಡಿದ್ದಾರೆ. ಹೌದೌದು. ಮತ್ತು ಅವನಪ್ಪಂದು ಕೂಡ ಆಶೀರ್ವಾದ. ಅವ್ರು ಹೇಳ್ತಾ ಇದ್ರು, ನಾನಿರುವಾಗಲೇ ಸ್ಟೇಜಿಗೆ ಹೋಗು, ನಿನಗೆ ಪ್ರೈಸ್ ಸಿಗುವುದು ಬಿಡೋದು ಅದು ಆಮೇಲೆ ವಿಷಯ, ಮೊದಲು ನೀನು ಹೋಗಿ ಡ್ಯಾನ್ಸ್ ಮಾಡಬೇಕು, ಸ್ಟೇಜಲ್ಲೆಲ್ಲ ಮಾಡಬೇಕು. ಮೊದಲೆಲ್ಲ ಹೋಗಲಿಕ್ಕೆ ಸ್ಟೇಜಿಗೆಲ್ಲ ಹಿಂಜರಿತಿದ್ದ, ಈಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ಡ್ಯಾನ್ಸ್ ಛದ್ಮೇಶ ಶಾಲೆಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ಇದು ಹೆತ್ತ ತಾಯಿಯ ಖುಷಿ. ಈ ಮಗುವನ್ನು ಹೇಗೆ ಸಾಕೋದು? ಹೀಗಾದಾಗ ಹೇಗೆ ಮೂರ್ಛೆ ಹೋದಂತಹ ತಾಯಿ. ಸಾಕುವುದಿದ್ದರೆ ಜೊತೆಗೆ ಸಾಕಬೇಕು, ಅನಾಥಾಶ್ರಮಕ್ಕೆ ಹಾಕುವಂತಹದ್ದಿಲ್ವೇ ಇಲ್ಲ ಅಂತ ಗಟ್ಟಿಯಾಗಿ ನಿಂತ ತಾಯಿ. ಕಣ್ಣೀರು ಹಾಕ್ತಾ ಹಾಕ್ತಾ ಕೌಶಿಕ್ನನ್ನು ಬೆಳೆಸಿದ ತಾಯಿ. ಇವತ್ತು ಪ್ರತಿ ಕ್ಷಣವೂ ಕೂಡ ಅವತ್ತಿನ ಕಣ್ಣೀರು ಹಾಕಿದ ದಿನಗಳನ್ನು ನೆನಪು ಹಾಕ್ತಾರೆ. ಇವತ್ತು ಪ್ರತಿ ದಿನವೂ ಕೂಡ ಆಗ್ತಾ ಇರುವಂತಹ ಸನ್ಮಾನಗಳನ್ನು ಕೂಡ ನೋಡ್ತಾ ಇದ್ದಾರೆ ಅದೇ ಕಣ್ಣಲ್ಲಿ. ಇವತ್ತು ಹೇಳ್ತಾ ಇದ್ದಾರೆ, ನಾವು ಅವತ್ತು ಬೇಡ ಅಂತ ಹೇಳ್ತಿದ್ರೆ ಮಗುವನ್ನು ಇವತ್ತು ಇಷ್ಟೆಲ್ಲ ನೋಡಲಿಕ್ಕೆ ಸಾಧ್ಯ ಇತ್ತಾ ಅಂತ. ಇದಕ್ಕೆ ಹೇಳೋದು ದೇವರ ಪ್ರತಿಭೆ, ದೇವರ ಆಶೀರ್ವಾದ ಅಂತ ಅವರು ಹೇಳಿದ್ದಾರೆ. ತಂದೆ ತಾಯಿಯ ಆ ನಿರಂತರವಾದಂಥ ಪ್ರೋತ್ಸಾಹ ಕೌಶಿಕ್ನನ್ನು ಇಲ್ಲಿ ತನಕ ಬಂದು ನಿಲ್ಲಿಸಿದೆ. ಅಮ್ಮ ಧನ್ಯವಾದ. ಕೌಶಿಕ್ ನಂತರ ನಿಮ್ಮ ಬಗ್ಗೆ ಸ್ವಲ್ಪ ಮಾತಾಡಿಸುವ. ಕೌಶಿಕ್, ಅಮ್ಮ ಮಾತಾಡಿದೆಲ್ಲ ಕೇಳಿದ್ರು, ಏನು ರಿಯಾಕ್ಷನ್ ನಿಮ್ಮದು? ಇಲ್ಲ, ನನಗೆ ತುಂಬ ಖುಷಿ. ಅವರ ಆಸೆ ನನ್ನೇನಾದರೂ ನನ್ನದೇನು ಖುಷಿ ಇದೆ ಅದನ್ನು ಮಾಡಬೇಕು ಅಂತ ಅವರ ಆಸೆ. ನನ್ನ ಆಸೆ ಏನಂತೆ ಅವರ ಖುಷಿ ಏನಿದೆ ಅದನ್ನು ಪೂರೈಸೋದು ನನ್ನ ಆಸೆ. ಹಾಗೆ ಅವರಿಗೆ ಖುಷಿ ಅದೇ ಸಾಕು. ನಾನು ಇಷ್ಟವರೆಗೆ ಏನಾದರೂ ಮಾಡಿದ್ದು ಅವರು ನನ್ನ ಮೊದಲು ನನಗೆ ತಾಯಿಯೇ ಖುಷಿಯಾಗಿ. ನಾನೇನು ಡ್ರಾಯಿಂಗ್ ಮಾಡಿದ್ರು ಕೂಡ ಮೊದಲಿಗೆ ತೋರಿಸಿ ನಾನು ತಾಯಿ ನಾನು ಈ ಥರದ ಡ್ರಾಯಿಂಗ್ ಮಾಡಿದ್ದೆ ನೋಡಿ ಅಂತೇಳಿ. ಹಾಗೆ ಅವರ ಖುಷಿ ನನಗೆ ಖುಷಿಯಾಗಿ ಖುಷಿಯಾಗಿದ್ದೀರಿ. ಹಾಂ, ಖುಷಿಯಾಗಿದ್ದೆ. ತಂದೆ ಇರ್ತಿದ್ರೆ ತಂದೆಯೂ ಕೂಡ ಖುಷಿಯಾಗಿರ್ತಿದ್ರು. ಅವರು
ನಿಮ್ಮನ್ನಂತೂ ಖಂಡಿತವಾಗಿ ನೋಡ್ತಾ ಇರ್ತಾರೆ. 100ಕ್ಕೆ 100 ಅವರು ಖುಷಿಯಾಗಿರೋದಿಲ್ವ ಈಗ? ಹೌದೌದು, ಖಂಡಿತವಾಗಿ ಕೂಡ. ಇನ್ಯಾವುದಕ್ಕಾದರೂ ಹಿಂಜರಿತೀರಾ? ಇಲ್ಲ ಇಲ್ಲ, ಇನ್ಯಾವುದಕ್ಕೆ ಹೆದರಿಕೆ ಇಲ್ಲ. ಯಾವ ಹೆದರಿಕೆ ಇಲ್ಲ. ಆಲ್ ದಿ ಬೆಸ್ಟ್ ಕೌಶಿಕ್. ನಿಮ್ಮ ಈ ಸಾಧನೆ ನಿಜಕ್ಕೂ ಸಮಾಜಕ್ಕೆ ಪ್ರೇರಣೆ ಮತ್ತು ನಮ್ಮ ಜೊತೆಗೆ ನೀವು ಮಾತನಾಡಿದ್ದಕ್ಕೆ ಧನ್ಯವಾದ. ಇವರು ಡ್ಯಾನ್ಸರು ಹೌದು, ಕಲಾವಿದನೂ ಹೌದು, ಅದರ ಜೊತೆಗೆ ಛದ್ಮವೇಷನೂ ಮಾಡ್ತಾರೆ, ಆರ್ಟ್ ವರ್ಕಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಿಮ್ಕಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿಯೂ ಕೂಡ ಸಾಧನೆಯನ್ನು ಮೆರೆದಿದ್ದಾರೆ. ಮತ್ತಷ್ಟು ಮಗದಷ್ಟು ಸಾಧನೆಯನ್ನು ಮಾಡುವಂತಾಗಲಿ ಕೌಶಿಕಾಚಾರ್ಯ ಅಂತ ಹೇಳ್ತಾ ನಮ್ಮ ಜೊತೆಗೆ ನೀವು ಮಾತನಾಡೋದಕ್ಕೆ ಧನ್ಯವಾದ. ಮತ್ತು ನಿಮ್ಮ ತಾಯಿಯ ಮತ್ತು ನಿಮ್ಮ ಸಂಸಾರದ ಈ ನಗು ಇನ್ನು ಮುಂದೆ ಮತ್ತಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ, ಮತ್ತಷ್ಟು ದೊಡ್ಡ ದೊಡ್ಡ ಸಾಧನೆ ನಿಮ್ಮಿಂದಾಗಲಿ, ನೀವು ಬಹುದೊಡ್ಡ ಅಧಿಕಾರಿಯಾಗಿ ಸೇವೆ ಮಾಡುವಂತಾಗಲಿ ಅನ್ನುವಂತಹ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಕಾರ್ತಿಕ್ ಕರ್ಕೆರ, ಕೈಪಂಗಳದೋಳ ಮತ್ತು ಉಮೇಶ್ ಮಿತ್ತಡ್ಕ ಜೊತೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.